ಸ್ವಯಂ ಘೋಷಿತ ದೇವಮಾನವರ ವಿರುದ್ಧ ಸಚಿವ ರೋಷನ್ ಬೇಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಕಲಚೇತನರ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಸಚಿವರು, ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಜನ ಮಕ್ಕಳು ಅಂಗವಿಕಲರಿದ್ದಾರೆ, ನಿಮಗೆ ತಾಕತ್ತಿದ್ರೆ ಇಂಥವ್ರಿಗೆ ಚೂ ಮಂತ್ರ, ಮಾಯಾಜಾಲ, ನೀರಾಕಿ, ಮಣ್ಣಾಕಿ, ಬುದಿ ಹಾಕಿ, ಏನಾರು ಒಂದು ಹಾಕಿ ಹತ್ತ ಕಡೆಗೆ ಹಾಕ್ಬಿಟ್ಟು ಎಲ್ಲ ಸರಿಪಡಿಸ್ತೀರಾ ಅಂತ ಚಾಲೆಂಜ್ ಮಾಡಿದ್ದಾರೆ. ಇವ್ರ ಚಾಲೆಂಜ್ ಯಾರು ತಗೋತಾರೆ? ಯಾರು ತಗೊಳ್ಳಲ್ಲ. ಯಾಕೆ ಸರ್? ದಯವಿಟ್ಟು ಮೊನ್ನೆ ಹರಿಯಾಣದಲ್ಲಿ ಯಾರು ವಾಮಪಾಲ್ಗೆ ಅರೆಸ್ಟ್ ಮಾಡಿದ್ರು, ಇವರೆಲ್ಲ ಮಾಯಾಜಾಲು ಈ ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಏನು? ಸ್ವಾಮಿಗಳು ಕೇಳ್ತೀನಿ, ಸ್ವಾಮಿಗಳೇ ಇಂಥ ಮಕ್ಕಳು ದಯವಿಟ್ಟು ಬಂದು ಕಾಪಾಡಿ, ಇಂಥ ಮಕ್ಕಳಿಗೆ ಯಾವ ಕಷ್ಟದಲ್ಲಿದ್ದಾರೆ, ಸರ್ಕಾರ ವತಿಯಿಂದ ಎಷ್ಟು ಮಾಡಿದ್ರು ಕಡಿಮೆ. ಸರ್, ಎಲ್ಲಾ ಧರ್ಮದಲ್ಲೂ ಇದ್ದಾರೆ ಸರ್. ನನ್ನ ಮೇಲೆ ಹೋಲಿ ಸ್ಪಿರಿಟ್ ಇದೆ, ನನ್ನೆಲ್ಲ ಆತ್ಮ ಇದೆ, ಎಲ್ಲಾ ಧರ್ಮಗಳಲ್ಲೂ ಹೇಳೋರಿದ್ದಾರೆ. ಕ್ರೈಸ್ತರಲ್ಲೂ ಅವರಿದ್ದಾರೆ. ಈಗ ಮುಸ್ಲಿಂ ಅಲ್ಲಿ ಇಲ್ವಾ ಇದಾರೆ ಸರ್. ಈಗ ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಕೇಳಿ, ಒಂದು ಹೇಳಬಿಡ್ತೀನಿ ಬೇಗ ಬ್ರೇಕ್ ಹೋಗಕ್ ಮೊದ್ಲು. ಈ ನಮ್ ಕಡೆ ಹಸುಗಳಿಗೆ ಆರೋಗ್ಯಕ್ಕೆ ಇರುತ್ತೆ, ಅಂದ್ರೆ ನಮ್ ಕಡೆ ಅದನ್ನ ಲೂಸ್ ಮೋಷನ್ ಟೈಪ್ ಆಗ್ಬಿಡುತ್ತೆ ಹಸುಗಳಿಗೆ. ಏನೋ ತಿನ್ಕೊಂಡ್ಬಂದ್ಬಿಟ್ಟಿರುತ್ತೆ, ಆರೋಗ್ಯ ಕೆಟ್ಟಬಿಡುತ್ತೆ, ಜ್ವರ ಬಂದ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಅದಕ್ಕೆ ನಮ್ ಕಡೆ ಔಷಧಿ ಕೊಡ್ಸೋದ್ರ ಜೊತೆಗೆ ರಿಸ್ಕೆ ಬೇಡ ಇದು ಅಂತ ಈ ರೀತಿ ಈಗ ಮುಸ್ಲಿಂ ಇದ್ರಲ್ಲೇ ನಾನು ಹೇಳ್ತಿರೋದು. ಈ ಅದೇನೋ ದರ್ಗಾನೋ ಯಾವ್ದ್ರಲ್ಲೋ ಯಾರೋ ಒಬ್ರು ಹೋಗ್ತಾರೆ, ಅವ್ರು ಅದೇನೇನೋ ಮಂತ್ರ ಮಾಡಿ ಒಂದು ಕತ್ಲೆ ಕೋಣಿನಲ್ಲಿ ಅದೇನೋ ಹೊಗೆ ಎಲ್ಲ ಹಾಕಿ ಅದ್ಯಾವುದೋ ಇದು ಏನೋ ಸೊಪ್ಪೆಲ್ಲ ಹಿಂಗ್ ತಿರುಗಿಸಿ ಆ ಹಸು ತಿನ್ನೋ ತಿಂಡಿಗೇನೆ ಅದೇನೋ ಒಂಚೂರು ಹಿಂಗ್ ಹಾಕಿ ತಗೊಂಡ ಕೊಡ್ರಿ ಫುಲ್ ಕ್ಲೀನ್ ಹಸು ಅಂತ ಕೊಡ್ತಾರಪ್ಪ. ನಮ್ ಕಡೆ ಎಲ್ಲ ಕೊಡ್ತಾರಪ್ಪ, ತಿನ್ಸಿರೋದು ಉಂಟದು. ಅದನ್ನ ತಗೊಂಡ್ಬಂದು ಬಕೆಟ್ ಅಲ್ಲಿ ಬೂಸ ಹಿಟ್ಟು ಕಡಲೆ ಹೊಟ್ಟು ಆಮೇಲೆ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕ್ಯಾನಲ್ ತಗೊಂಡು ಹೋದ್ರೆ ಹಿಂಗೆ ಹಿಡ್ಕೊಂಡ್ರೆ ಬಕೆಟ್ ಅಲ್ಲಿ ಅದಕ್ಕೆಲ್ಲ ಪೂಜೆ ಮಾಡ್ಕೊಡ್ತಾರಪ್ಪ. ಅದರಲ್ಲೂ ಇದೆ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲ ಒಬ್ಬೊಬ್ರದ್ದು ಒಂದು ರೂಪದಲ್ಲಿದೆ ಅಷ್ಟೇ. ಏನೋ ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ, ರೋಷನ್ ಬೇಗ್ದು ಚವಾಲನ್ ಯಾರು ತಗೋತಾರೋ ಬಿಡ್ತಾರೋ ನಮಗ್ ಗೊತ್ತಿಲ್ಲ. ಆದರೆ ಇವತ್ತು ವಿಶ್ವ ಅಂಗವಿಕಲರ ದಿನಾಚರಣೆ. ಅಂಥ ದಿನದಲ್ಲಿ ಇಂಥ ಚೂಮಂತ್ರನೂ ಇಲ್ಲ, ಮಾಯಾ ಜಾಲನೂ ಇಲ್ಲ, ತಾನೇ ಮಾಯದಂತೆ ತನ್ನ ಅದು ಕತೆ ಅಂದ್ರೆ ದಟ್ ಇಸ್ ಪಬ್ಲಿಕ್ ಹೀರೋ. ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಇದು 70% ವಿದ್ಯುತ್ ಉಳಿಸುತ್ತೆ. UPS ಕೂಡ ಇಲ್ಲಿ ನೋಡಿ ಸರ್. ಇದು